ತಂಗಿ ಎರಡು ದೇಹ ಒಂದೇ ಜೀವ. ನೀನು ಈ ರೀತಿ ರಿಯಾಕ್ಟ್ ಮಾಡ್ತೀಯ ಅಂದಿದ್ರೆ ನಾನು ಟಿಕೆಟೇ ಬುಕ್ ಮಾಡಿಸ್ತಾ ಇರಲಿಲ್ಲ. ಯಾಕೆ ನೀನು ಅಳ್ತಾ ಇದೀಯಾ? ಯಾರಾದ್ರೂ ಏನಾದ್ರು ಅಂದ್ರ? ಇಲ್ಲ. ಮತ್ತೆ ನಾನು ನೆನ್ನೆಯಿಂದ ನೋಡ್ತಾ ಇದ್ದೀನಿ, ಒಬ್ಳೆ ಏನೋ ಯೋಚನೆ ಮಾಡ್ತಾ ಇರ್ತೀಯ, ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇರ್ತೀಯ. ಅದೇನು ಅಂತ ಹೇಳ್ಬಾರ್ದಾ? ಅದು ನಿನ್ನೆ ಅಣ್ಣನ ಮನೆಗೆ ಹೋಗಿದ್ದೆ. ಹೋ, ನಿಂಗೆ ತೋರ್ ಮನೆ ಚಿಂತೆನಾ? ಸರಿ, ಒಂದೆರಡು ದಿನ ಹೋಗ್ಬಿಟ್ಟು ಬಾ. ಹಾಗಲ್ಲ ರೀ, ಅಣ್ಣ ನೋಡ್ತಾ ಇದ್ರೆ ನನಗೆ ತುಂಬ ಗಾಬರಿ ಆಗ್ತಾಯಿದೆ. ಮೊದಲಿನ ಥರ ಇಲ್ಲ, ಮಂಗ್ ಪಡ್ದು ಥರ ಇರ್ತಾನೆ. ಮನೇಲಿ ಅತ್ತಿಗೆ ಇರಲಿಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತ ಕೇಳಿದ್ರೆ ಮತ್ತೆ ಓದೋದಕ್ಕೆ ಅಬ್ರೋಡ್ಗೆ ಹೋಗಿದ್ದಾಳೆ ಅಂದ. ಆದರೆ ತಾಳಿ ಕಾಲುಗಳೆಲ್ಲ ಮನೇಲೇ ಇದೆ. ಇದನ್ನು ಯಾಕೆ ಅಂತ ಕೇಳಿದ್ರೆ ಏನೇನೋ ಕತೆ ಕಟ್ತಾರೆ. ನನಗೆ ಯಾಕೋ ತುಂಬ ಭಯ ಆಗ್ತದೆ. ಅಲ್ಲೇನೋ ಬೇರೆ ನಡೀತಾ ಇದೆ ಅನ್ನಿಸ್ತಾ ಇದೆ ರೀ. ಅಲ್ಲ, ಮುತ್ತುಗಿದ್ರಲ್ಲಿ ನಿನ್ನಿಂದ ಮುಚ್ಚಿಡೋದೇನಿದೆ? ಅದೇ ರೀ ನಿನ್ನೆಯಿಂದ ನನಗೂ ಚಿಂತೆ ಆಗಿರೋದು. ಏನು ಮಾಡಲಿ ಹೇಳಿ? ಇರೋ ಒಬ್ಬಣ್ಣನ ಜೀವನ ಹಾಳಾಗ್ತಾ ಇದ್ರೆ ಹೇಗೆ ಸಹಿಸ್ಕೊಳ್ಳಿ? ಅಮ್ಮನ ಹೇಳೋಣ ಅಂದರೆ ಅಲ್ಲಿ ತಾತಂಗೆ ಹುಷಾರಿಲ್ಲ, ಹೇಳಿದ್ರೆ ಸುಮ್ಮನೆ ಗಾಬರಿ ಆಗ್ತಾರೆ. ಅಲ್ಲ, ಇದ್ದಕ್ಕಿದ್ದಾಗೆ ನಿಮ್ಮ ಮತ್ತಿಗೆ ಯಾಕೆ ಮನೆ ಬಿಟ್ಟು ಹೋದ್ರು? ಇದ್ದಕ್ಕಿದ್ದಾಗೆ ಅಂತ ಹೇಳೋಕ್ಕಾಗಲ್ಲ ರೀ. ಅದಕ್ಕೆ ಮೊದಲಿಂದ ನೀವು ಮದುವೆ ಅಂದರೆ ಇಷ್ಟ ಇರಲಿಲ್ಲ. ಅಣ್ಣನ ಕೇಳಿದ್ರೆ ನಾನೇ ಕಳಿಸ್ದೆ ಅಂದ. ಆದರೆ ನನಗಾಗ ಅನ್ನಿಸ್ತಾ ಇಲ್ಲ. ಅದಕ್ಕೆ ಏನಾದರೂ ಮೀನಾ, ಡೋಂಟ್ ಬಿ ಸ್ಯಾಡ್. ಆಗೇನೂ ಆಗಿರಲ್ಲ. ಇಲ್ಲ ರೀ, ಅದಕ್ಕೆ ವಿಷಯ ನಿಮಗೆ ಗೊತ್ತಿಲ್ಲ. ಅವ್ರು ಸಿಕ್ಕಾಪಟ್ಟೆ ಹಠಮಾರಿ. ಅವ್ರು ಹೇಳಿದ್ದೇ ಆಗಬೇಕು ಅನ್ನೋರು. ಅದಕ್ಕೆ ನನಗೆ ತುಂಬ ಭಯ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ಮುತ್ತು ಯಾಕೆ ನಮ್ಮ ಹತ್ರ ಏನೂ ಹೇಳಿಲ್ಲ? ಅದೇ ರೀ ನನಗೂ ಡೌಟ್ ಆಗ್ತಾ ಇರೋದು. ನೀವು ನನಗೊಂದು ಹೆಲ್ಪ್ ಮಾಡ್ತೀರಾ? ಏನು ಮೀನಾ, ನೀನು ನನ್ನ ಕೇಳಬೇಕಾ? ಅದೇನು ಅಂತ ಹೇಳು. ನೀವೊಂದ್ಸಲ ಅಣ್ಣನ ಹತ್ರ ಹೋಗಿ ಮಾತಾಡ್ಕೊಂಡು ಬನ್ನಿ. ನೀವಂದರೆ ಅವನಿಗೆ ತುಂಬ ಗೌರವ. ನಿಮ್ಮ ಹತ್ರ ಏನಾದರೂ ಒಂದು ಸತ್ಯ ಹೇಳ್ಬೋದು. ಅಷ್ಟೇ ತಾನೇ? ನಾನು ಆಫೀಸ್ಗೆ ಹೋಗ್ತಾ ಮಾತಾಡ್ಸ್ಬಿಟ್ಟು ಹೋಗ್ತೀನಿ. ನೀನು ಇದನ್ನು ಯೋಚನೆ ಮಾಡಿಕೊಂಡು ತಲೆ ಕೆಡ್ಸ್ಕೊಂಡು ಇರಬೇಡ. ಈ ಮನೆಯವ್ರು ಇದಕ್ಕೆ ಒಂದು ಕಲ್ಪನೆ ಮಾಡ್ಕೊಂಡ್ಬಿಡ್ತಾರೆ. ಚೇರಪ್, US ಹೋಗೋಕೆ ರೆಡಿ ಆಗು, ಓಕೆನಾ? ಮುತ್ತು, ಮುತ್ತು, ಅರೆ ನೀವು ಇದೇನು ಇದಕ್ಕಿದ್ದಾಗೆ? ಯಾಕೆ ಮುತ್ತು, ಬರಬಾರ್ದಿತ್ತಾ? ನಾನು ಈ ಮನೇಲಿ ಒಬ್ಬ ಅಂದ್ಕೊಂಡು ಕೇಳಿದೆ ಬಂದೆ. ತಪ್ಪಾಯ್ತಾ? ಚೇಚೆ, ನಾನು ಹಾಗೆ ಹೇಳಲಿಲ್ಲ. ಸರಿ, ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಪರವಾಗಿಲ್ಲ ಮುತ್ತು, ನಾನು ನಿಮ್ಮ ಮದುವೆ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ ಬಾವ. ನಾನು ಕೇಳಿದ ವಿಷಯ ನಿಜನಾ? ಯಾವ ವಿಷಯ? ಅಂಜಲಿ ಅವರು ತಾಳಿ ಕಾಲುಂಗ್ರ ಎಲ್ಲ ತೆಗೆದಿಟ್ಟು ಹೋದ್ರಂತೆ. ಮೀನಾ ಹೇಳಿದ್ಲಾ? ಅವಳಿಗೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ, ಅದಕ್ಕೆ ನಿಮ್ಗೆ ಹೇಳಿ ಕಳಿಸಿದ್ದಾಳೆ ಅನಿಸುತ್ತೆ. ಇಲ್ಲ ಮುತ್ತು, ಮೀನಾ ತುಂಬ ಹೆದರ್ಕೊಂಡಿದ್ದಾಳೆ. ಇದ್ರ ಬಗ್ಗೆನೇ ತುಂಬ ಯೋಚನೆ ಮಾಡ್ತಾ ಇದ್ಲು. ಇದನ್ನೆಲ್ಲ ಯಾಕೆ ಸುಮ್ಮನೆ ಎಷ್ಟೊಂದು ದೊಡ್ಡದು ಮಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ಸತ್ಯ. ಅಂಜಲಿ ಮುಂದೆ ಓದಬೇಕು ಅಂದ್ಲು, ಅದಕ್ಕೆ ನಾನೇ ಕಳಿಸ್ಕೊಟ್ಟೆ. ನಮ್ಮ ಮದುವೆ ರಿಜಿಸ್ಟರ್ ಆಗಿರಲಿಲ್ಲ ಅಲ್ಲ, ಪಾಸ್ಪೋರ್ಟಲ್ಲಿ ಹೆಸರು ಚೇಂಜ್ ಆಗಬೇಕಾಗಿತ್ತು. ತುಂಬ ಲೇಟ್ ಆಗ್ತಾ ಇತ್ತು. ತಾಲಿ ಕಾಲುಂಗ್ರನ್ನ ಬಿಚ್ಚಿಟ್ಟೋದ್ಲು ಅಷ್ಟೇ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಇದನ್ನೆಲ್ಲ ಯಾರು ಎನ್ಕ್ವೈರಿ ಮಾಡ್ತಾರೆ? ಈಗ ಇದನ್ನೆಲ್ಲ ಫ್ಯಾಷನ್ಗೂ ಹಾಕೋತಾರೆ. ನನಗೇನು ಗೊತ್ತೇಳಿ? ಓದು ಬರಹ ಗೊತ್ತಿಲ್ಲದವನು. ಅವಳು ಏನು ಹೇಳಿದ್ಲೋ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ನನ್ನನ್ನು ಬೇರೆಯವನು ಅಂತ ಭಾವಿಸ್ಬೇಡಿ. ಏನು ವಿಷಯ ಅಂತ ಹೇಳಿ ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡು ಮುಚ್ಚಿಡಬೇಡಿ. ಹೇಳಿದ್ನಲ್ಲ, ಅಂಥದ್ದೇನೂ ಇಲ್ಲ. 2 ವರ್ಷ ವಾಪಸ್ ಬಂದ್ಬಿಡ್ತಾಳೆ. ಮೀನಾ ಸುಮ್ಮನೆ ಆತಂಕ ಪಡ್ತಾ ಇರ್ತಾಳೆ. ಬರೀ ಆತಂಕ ಅಲ್ಲ, ರಾತ್ರಿ ಎಲ್ಲ ಅವಳು ನಿದ್ದೆನೇ ಮಾಡಿಲ್ಲ. ನಾನು ಬೆಳಗ್ಗೆ ಎದ್ದು ನೋಡಿ
ಏನಾಯ್ತಪ್ಪ ಅನ್ನಿಸ್ಬಿಡ್ತು. ಈ ವಿಷಯನ ಅವಳು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಮೀನಾ ಯಾವಾಗಲೂ ಹೀಗೆ ತಾನು ತಲೆ ಕೆಡಿಸ್ಕೊಳ್ಳೋದಲ್ದಲೆ ಬೇರೆಯವ್ರ ತಲೆನೂ ಕೆಡಿಸ್ತಾಳೆ. ಅಂಥದ್ದೇನೂ ಆಗಿಲ್ಲ, ನಾನು ಸ್ವಲ್ಪ ನಂಬಿ. ಮುತ್ತು, ಇದರಲ್ಲಿ ನಂಬೋ ಮಾತೆಲ್ಲ ಯಾಕೆ? ನಿಮಗೇನಾದರೂ ನನ್ನ ಅವಶ್ಯಕತೆ ಇದ್ದರೆ ಹೇಳಿ, ನನ್ನ ಕೈಲ ಸಹಾಯ ನಾನು ಮಾಡ್ತೀನಿ. ಸರಿ, ನಾನಿನ್ನು ಬರ್ತೀನಿ. ಮುತ್ತು ಬೆಳಗ್ಗೆ ದಿನೇಶ್ನ ಹುಡ್ಕೊಂಡು ಆಫೀಸ್ ಹತ್ರ ಬಂದಿದ್ದ. ಅವನ ಹೆಂಡತಿ ಅಂಜಲಿ ಫಾರಿನಿಂದ ವಾಪಸ್ ಬಂದೇ ಇಲ್ವಂತ. ಈಗ ಬಂದಿರೋದು ಅಂಜಲಿ ಫ್ರೆಂಡ್ ಗೀತಾ ಅಂತ. ಈಗಾಗಲೇ ಮುತ್ತು ಜೊತೆ ಅವಳಿಗೆ ಡೈವರ್ಸು ಆಯ್ತಂತೆ.